ಮಾರುತಿ ಸುಜುಕಿ ಸ್ವಿಫ್ಟ್ ಗಾಡಿ ಆಗಿರುತ್ತೆ. ಈ ಒಟ್ಟು ಎಲ್ಲ ಪ್ರಕರಣದಲ್ಲಿ ನಾವು ವಶಪಡಿಸ್ಕೊಂಡಿರೋ ಮಾಲು ಮತ್ತು ರಿಕವರ್ ಮಾಡಿರೋ ಮಾಲನ್ನ ನಾವು ಒಟ್ಟು ಗೂಡಿಸಿದ್ರೆ ಈ ಒಂದು ಗ್ಯಾಂಗ್ನ ಒಟ್ಟು ಅಂದಾಜು 1,87,000,000 ರೀತಿಯಲ್ಲಿ ಆಗುತ್ತೆ ಇದು. ಓಕೆ, 1,07,87,000. ಓಕೆ, ಇಷ್ಟು ನಾವು ಇದರಲ್ಲಿ ಸೀಸ್ ಮಾಡಿಕೊಂಡಷ್ಟು ಆಗುತ್ತೆ. ಅದ್ರ ಜೊತೆಯಾಗಿ ಮತ್ತೆ ಸೈಡ್ ಬೈ ಸೈಡ್ ನಾವು ಇನ್ನೊಂದು ಕಳ್ತನ ಪ್ರಕರಣದಲ್ಲಿ ಕೂಡ ನಾವು ಆಗುತ್ತೆ ಅಲ್ಲ. ಓಕೆ, ಮತ್ತೆ ಹೇಳ್ಬೇಕು ಅಂದರೆ ಆ ಪಾಠ ಹೇಳ್ತೀನಿ. ಓಕೆ, ಸೊ ಅದರಲ್ಲಿ ನಾವು ಎಲ್ಲ 11 ಕೇಸಲ್ಲಿ ವಶಪಡಿಸ್ಕೊಂಡಿರೋ ಮಾಲು 1,87,000,000 ಆಗಿರುತ್ತೆ. ಓಕೆ, ಅದ್ರ ಜೊತೆಯಾಗಿ ನಾವು ಬೆಟ್ಗಿರಿಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲೂ ನಾವು ಇನ್ನೊಂದು ಪ್ರಕರಣ ದಾಖಲಾಗಿರುತ್ತೆ. ಅಲ್ಲಿ ಕೂಡ ಈ ರೀತಿ ಹೌಸ್ ಬ್ರೇಕಿಂಗ್ ಥೆಫ್ಟ್ ಆಗಿರುತ್ತೆ. ಅಲ್ಲಿ ಕೂಡ ನಾವು 3 ಕೇಸ್ನ ಬೇಯಿಸಿರ್ತೀವಿ. ಅಲ್ಲಿ ಕೂಡ ಹರಣ್ ಶಿಕಾರಿ ಅವರು ಒಂದಷ್ಟು ಜನ ಬಂದು ಇದರಲ್ಲಿ ಪಾತ್ರನ ವಹಿಸಿರ್ತಾರೆ. ಅಲ್ಲಿ ಕೂಡ ನಾವು 17,66,700 ರೂಪಾಯಿಯಷ್ಟು ನಾವು ಅಮೂಲ್ಯವಾದ ಬೆಳ್ಳಿ ಮತ್ತು ಬಂಗಾರ ವಸ್ತುಗಳನ್ನ ನಾವು ವಶಪಡಿಸ್ಕೊಂಡಿರ್ತೀವಿ. ಸೊ ಈ ಒಟ್ಟು ಈ ಒಂದು ಕಳೆದ 2 ವಾರದಲ್ಲಿ ನಾವು ಮಾಡಿರೋ ಎಲ್ಲ ಕೇಸಸಲ್ಲಿ 14 ಕೇಸಸ್ನ ನಾವು ಬೇಯಿಸಿ 11 ಜನ ಅಂತರ್ ರಾಜ್ಯ ಕಳ್ಳರನ್ನು ನಾವು ಹಿಡ್ಕೊಂಡು ಒಟ್ಟು 1,26,53,780 ರೂಪಾಯಿಯಷ್ಟು ಮಾಲನ್ನ ನಾವು ವಶಪಡಿಸ್ಕೊಂಡಿರ್ತೀವಿ. ಈ ಒಂದು ಬಹಳ ದೊಡ್ಡ ಕಾರ್ಯಾಚರಣೆ ಆಗಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಬೇಯಿಸೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಇದರಲ್ಲಿ ಎಷ್ಟು ನಮ್ಮ ಅಧಿಕಾರಿಗಳ ಎಫರ್ಟಿಗಿಂತ ಜಾಸ್ತಿ ನಮ್ಮ ಹಿಂದೆ ಯಾರು ನಮ್ಮ ಸಿಬ್ಬಂದಿಯವರು ನಿಂತಿದ್ದಾರೆ ಅವ್ರದ್ದು ಎಫರ್ಟ್ ಭಾಳ ಹೆಚ್ಚಾಗಿ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಕಳ್ತನ ಪ್ರಕರಣಗಳಲ್ಲಿ ಆರೋಪಿನ ಹಿಡಿಯೋದು ಭಾಳ ಕಷ್ಟದ ಒಂದು ವಿಚಾರ ಆಗಿರುತ್ತೆ. ಬಟ್ ಆದ್ರೂ ಸಹ ಈ ನಮ್ಮೆಲ್ಲ ಸಿಬ್ಬಂದಿ ವರ್ಗದವ್ರದ್ದು ತಾಳ್ಮೆ, ಪರಿಶ್ರಮ ಮತ್ತು ಅವರ ಕಾರ್ಯಕ್ಷಮತೆ ಎಷ್ಟು ಉನ್ನತ ರೀತಿಯಲ್ಲಿದೆ ಅಂತ ಹೇಳಿದರೆ, ಇಂಥವು ಅಂತರ್ರಾಜ್ಯ ಪ್ರಕರಣಗಳನ್ನ ಭೇದಿಸಬೇಕು ಅಂತ ಹೇಳಿದ್ರೆ ಹಲವಾರು ರಾಜ್ಯನ ಸುತ್ತಬೇಕು, ಹಲವಾರು ದಿನ ನೋಡಬೇಕು, ನಮಗೆ ಗೊತ್ತಿಲ್ಲದ ಪ್ರದೇಶ ಅಲ್ಲಿ ಹೋಗಿರ್ಬೇಕು, ಅಲ್ಲಿ ಯಾರನ್ನ ಅಂತ ಹೇಳಿ ನಾವು ಪತ್ತೆ ಹಚ್ಚಬೇಕು. ಇದು ಹೆಂಗಿದೆ ಅಂತ ಹೇಳಿದರೆ ಸಮುದ್ರದಲ್ಲಿ ಒಂದು ಹನಿ ನೀರನ್ನ ತೆಗೆಯೋ ರೀತಿಯಲ್ಲಿ ನಮ್ಮವರು ಬೇಯಿಸಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಗದಗ ಜಿಲ್ಲೆ ಪೊಲೀಸ್ ಬಗ್ಗೆ ಹೇಳಲಿಕ್ಕೆ ಭಾಳ ಹೆಮ್ಮೆ ಅದೊಂದು ವಿಚಾರ ಆಗಿರುತ್ತೆ. ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ ಈ ಒಂದು ಪ್ರಕರಣಗಳಲ್ಲಿ ನಮ್ಮಲ್ಲಿ ವಿಶೇಷ ಪಾತ್ರ ಮತ್ತು ಕಾರ್ಯಾಚರಣೆ ನಡೆಸಿರೋರು ನಮ್ಮ ಆಫೀಸರ್ಸ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ನಮ್ಮ ಸಿಬ್ಬಂದಿ ಹೇಳಬೇಕು ಅಂದರೆ ಒಂದು ನಮ್ಮ ಲಮಾಣಿಯವರಿದ್ದಾರೆ, ಆ ರೀತಿ ಯರಗುಪ್ಪಿಯವರಿದ್ದಾರೆ, ಮತ್ತು ಅವರಿದ್ದಾರೆ, ಮತ್ತು ಪರಶುರಾಮ್ ಇದ್ದಾರೆ, ಮತ್ತು ಪ್ರವೀಣ್ ಕಲ್ಲೂರ್ ಇದ್ದಾರೆ, ಮತ್ತು ನಾಗರಾಜ್ ಬರ್ಡಿ ಇದ್ದಾರೆ, ಮತ್ತು ಅಶೋಕ್ ಇದ್ದಾರೆ, ಮತ್ತು ಅವಿನಾಶ್ ಸಿಂಗ್ ಇದ್ದಾರೆ, ಮತ್ತು ಮಂಜುನಾಥ್ ಅಸೂಟಿಯವರಿದ್ದಾರೆ, ಮತ್ತು ಕುಮಾರ್ ಅವರಿದ್ದಾರೆ, ಮತ್ತು ಅಣ್ಣಪ್ಪ ಇದ್ದಾರೆ, ಮತ್ತು ಹುಬ್ಳಿ ಇದ್ದಾರೆ, ಮತ್ತು ನಮ್ಮ ಬೂದಿಯಾಳವರಿದ್ದಾರೆ, ಮತ್ತು ಸಂಜು ಇದ್ದಾರೆ. ಇವರೆಲ್ಲರೂ ಸೇರಿ ಹೆಂಗೆ ಒಂದು ಶರೀರ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಎಲ್ಲ ಆಯಾಮಗಳು ಒಟ್ಟಿಗೆ ಕೆಲಸ ಮಾಡಬೇಕು, ಅದೇ ರೀತಿಯಾಗಿ ಎಲ್ಲರೂ ದಿನ ಹಗಲು ರಾತ್ರಿ ಅಂತ ಹೇಳಿ ಯೋಚನೆ ಮಾಡದೆ ಮಾಡಿದ್ದಾರೆ. ಮುಖ್ಯ ಉದ್ದೇಶ ಏನಿದೆ ಅಂತ ಹೇಳಿದರೆ, ಒಂದು, ನಮ್ಮಲ್ಲಿ ಇಂಥ ಪ್ರಕರಣಗಳು ಮತ್ತೆ ಆಗಬಾರ್ದು. ಎರಡನೇದು, ಯಾರು ಇಂಥ ಪ್ರಕರಣಗಳಲ್ಲಿ ಅವರು ವ್ಯಾಲ್ಯೂಬಲ್ ಪ್ರಾಪರ್ಟಿನ ಕಳ್ಕೊಂಡಿರ್ತಾರೆ ಅವರು ನಾವು ಮತ್ತೆ ಮರಳಿ ವಾಪಸ್ ಕೊಡಬೇಕು. ಮತ್ತು ಸಿಟಿಸನ್